19 ಮಾರ್ಚ್ಗೆ ಶೃಂಗೇರಿ ಶಾರದಾ ಪೀಠದ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಶಂಕರಾಚಾರ್ಯರು ಮಾಣಿಕ್ ನಗರಕ್ಕೆ ಆಗಮಿಸಲಿದ್ದಾರೆ. ಶೃಂಗೇರಿ ಶಾರದಾ ಪೀಠ ಭಾರತದ 4 ದಿಕ್ಕಿನಲ್ಲಿ ಶ್ರೀ ಶಂಕರಾಚಾರ್ಯರು ಸ್ಥಾಪಿಸಿದ ಮೂಲ ಆಮ್ನಾಯ ಪೀಠಗಳಲ್ಲಿ ದಕ್ಷಿಣ ದಿಗ್ಭಾಗದಲ್ಲಿ ಶೃಂಗೇರಿ ಪೀಠವನ್ನು ಅವರು ಸ್ಥಾಪಿಸಿದರು. ಆ ಪೀಠದ ಒಂದು ಅವಿಚ್ಛಿನ್ನ ಗುರು ಪರಂಪರೆ ಏನಿದೆ ಅದದ್ದು, ಹಾಗೆ ಮಾಣಿಕ್ ಪ್ರಭು ಸಂಸ್ಥಾನದ ಒಂದು ಐತಿಹಾಸಿಕ ಪುರಾತನ ಸಂಬಂಧವಿದೆ. ಶೃಂಗೇರಿ ಗುರು ಪರಂಪರೆ ಹಾಗೂ ಮಾಣಿಕ್ ಪ್ರಭು ಸಂಸ್ಥಾನ ಇವು ಎರಡರದ್ದು ಅನ್ಯೋನ್ಯವಾದ ಸಂಬಂಧ ಇದೆ. ಕಳೆದ ಕಾಲದಲ್ಲಿ ಇತಿಹಾಸದಲ್ಲಿ ನಾವು ನೋಡಿದರೆ ಪ್ರಭು ಮಹಾರಾಜರ ಕಾಲದಲ್ಲಿ, ಅಂದರೆ ಮೂಲ ಮಾಣಿಕ್ ಪ್ರಭುಗಳ ಕಾಲದಲ್ಲಿ ಚಂದ್ರಶೇಖರ ಉಗ್ರ ನರಸಿಂಹ ಭಾರತಿ ಸ್ವಾಮಿ ಮಹಾರಾಜರು ಮಾಣಿಕ್ ನಗರಕ್ಕೆ ಆಗಮಿಸಿದ ದಾಖಲೆಗಳು ಸಂಸ್ಥಾನದಲ್ಲಿ ಉಪಲಬ್ಧವಿವೆ. ಆಮೇಲೆ ಅದೇ ಪರಂಪರೆಗೆ ಮುಂದುವರಿಸ್ತಾ ಶ್ರೀ ಸಿದ್ಧರಾಜ ಮಾಣಿಕ್ ಪ್ರಭು ಮಹಾರಾಜರ ಕಾಲದಲ್ಲಿ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಮಾಣಿಕ್ ನಗರಕ್ಕೆ ಆಗಮಿಸಿದರು 1968. 1992ರಲ್ಲಿ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಜಗದ್ಗುರು ಶಂಕರಾಚಾರ್ಯರಾದ ಭಾರತೀ ತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಶಾರದಾ ಪೀಠದವರು ಪುನಃ ಮಾಣಿಕ್ ನಗರಕ್ಕೆ ಆಗಮಿಸಿ ಮಾಣಿಕ್ ನಗರದಲ್ಲಿನ ಎಲ್ಲ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯಗಳನ್ನು ಹೊಗಳುತ್ತಾ ಮಹಾರಾಜರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದರು. ಅದೇ ಪರಂಪರೆಗೆ ಮುಂದುವರಿಸುತ್ತಾ ಈಗ ಪ್ರಸ್ತುತವಾಗಿ ಶೃಂಗೇರಿ ಶಾರದಾ ಪೀಠದ ಪರಮ ಪೂಜ್ಯ ಜಗದ್ಗುರುಗಳಾದ ಅಂದರೆ ಭಾರತೀ ತೀರ್ಥ ಸ್ವಾಮಿ ಮಹಾರಾಜರ ಕರಕಮಲ ಸಂಜಾತರಾದ ಅವರ ಶಿಷ್ಯ ಸ್ವಾಮಿಗಳಾದ ಪರಮ ಪೂಜ್ಯ ವಿಧುಶೇಖರ ಸ್ವಾಮಿಗಳ ಮಹಾರಾಜರು ಬರುವ 19 ಮಾರ್ಚಿಗೆ ಮಾಣಿಕ್ ನಗರಕ್ಕೆ ಪ್ರಭು ಸಂಸ್ಥಾನಕ್ಕೆ ಆಗಮಿಸಿದ್ದಾರೆ. ಸಾಯಂಕಾಲ 5:30-6 ಗಂಟೆಗೆ ಸ್ವಾಮಿ ಮಹಾರಾಜರು ಬೀದರ್ದಿಂದ ಮಾಣಿಕ್ ನಗರಕ್ಕೆ ಬರ್ತಾರೆ. ಮುಖ್ಯ ದ್ವಾರದಲ್ಲಿ, ಪ್ರಭು ಸಂಸ್ಥಾನದ ಮುಖ್ಯ ಸಿಂಹದ್ವಾರದಲ್ಲಿ ಮಾಣಿಕ್ ಪ್ರಭು ಸಂಸ್ಥಾನದ ಪೀಠಾಧಿಪತಿಗಳಾದ ಜ್ಞಾನರಾಜ್ ಮಾಣಿಕ್ ಪ್ರಭು ಮಹಾರಾಜರು ಅವರಿಗೆ ಬರಮಾಡಿಕೊಂಡು ಸ್ವಾಗತಿಸುತ್ತಾರೆ. ರಜತ ಪಲ್ಲಕ್ಕಿಯಲ್ಲಿ ಸ್ವಾಮಿ ಮಹಾರಾಜರ ಒಂದು ಮೆರವಣಿಗೆ ಕಾರ್ಯಕ್ರಮ, ಅಲ್ಲಿಂದ ಮಹಾದ್ವಾರದಿಂದ ಪ್ರಭು ಮಂದಿರದ ದ್ವಾರದವರೆಗೆ. ಆಮೇಲೆ ಸ್ವಾಮಿ ಮಹಾರಾಜರ ಒಂದು ಧೂಳಿ ಪಾತ್ಪೂಜೆ, ಸ್ವಾಗತ ಪಾತ್ಪೂಜೆ ಕಾರ್ಯಕ್ರಮ, ಸ್ವಾಮಿ ಮಹಾರಾಜರಿಂದ ಅನುಗ್ರಹ ಭಾಷಣ, ಜ್ಞಾನರಾಜ್ ಮಹಾರಾಜರಿಂದ ಸ್ವಾಗತ ಭಾಷಣ, ಈ ಕಾರ್ಯಕ್ರಮ ಸಾಯಂಕಾಲ ನಡೆಯಲಿವೆ. ಅದಾದಮೇಲೆ ರಾತ್ರಿ ಕಾಲದಲ್ಲಿ ಪ್ರದೋಷ ಪೂಜಾ ಕಾರ್ಯಕ್ರಮ, ಅಂದರೆ ಸ್ವಾಮಿ ಮಹಾರಾಜರಿಂದ ರಾತ್ರಿ ಕಾಲಿನ ಪ್ರದೋಷ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಮಾಣಿಕ್ಯ ಸೌಧದಲ್ಲಿ. ಮರುದಿನ ಅಂದರೆ 20ನೇ ಮಾರ್ಚಿಗೆ ಮಾಣಿಕ್ ಪ್ರಭು ಸಂಸ್ಥಾನದ ಪರಂಪರೆಗೆ ಅನುಗುಣವಾಗಿ ಪರಮ ಪೂಜ್ಯ ಶ್ರೀ ಜ್ಞಾನರಾಜ್ ಮಹಾರಾಜರು ಶ್ರೀ ಸ್ವಾಮಿಗಳವರ ಪಾದ್ಯ ಪೂಜೆಯನ್ನು ನೆರವೇರಿಸಲಿದ್ದಾರೆ ಪ್ರಭು ಮಂದಿರದ ಪ್ರಾಂಗಣದಲ್ಲಿ, ರಾಜೋಪಚಾರ ಮಹಾಪೂಜೆ. ಅದಾದಮೇಲೆ ಸ್ವಾಮಿಗಳಿಂದ ಅನುಗ್ರಹ ಭಾಷಣ, ಮಹಾಪ್ರಸಾದ ವಿತರಣೆ ಹಾಗೂ ಮಧ್ಯಾಹ್ನ ಕಾಲದಲ್ಲಿ ಮಾಣಿಕ್ ಪಬ್ಲಿಕ್ ಸ್ಕೂಲಿನ ಈ ಪರಿಸರದಲ್ಲಿ ಪರಮ ಪೂಜ್ಯ ಸ್ವಾಮಿ ಶ್ರೀಗಳು ಇಲ್ಲಿ ಆಗಮಿಸಲಿದ್ದಾರೆ. ಇಲ್ಲಿ ಮಾಣಿಕ್ ಪಬ್ಲಿಕ್ ಸ್ಕೂಲಿನ ಒಂದು ವಿದ್ಯಾರ್ಥಿಗಳಿಂದ ಭಗವದ್ಗೀತಾ ಪಠಣದ ಕಾರ್ಯಕ್ರಮ, ಸಾಮೂಹಿಕ ಭಗವದ್ಗೀತಾ ಪಾಠದ ಕಾರ್ಯಕ್ರಮ, ತದನಂತರ ಸ್ವಾಮೀಜಿಯವರಿಂದ ಆಶೀರ್ವಾದ ಭಾಷಣ, ಅನುಗ್ರಹ ಭಾಷಣ ನಡೆಯಲಿದೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಆಸ್ತಿಕ ಮಹಾಜನರು, ಸದ್ಭಕ್ತರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀಗಳ ಕೃಪಾ ಪ್ರಸಾದವನ್ನು ಪ್ರಾಪ್ತ ಮಾಡಬೇಕು ಎಂದು ನಾನು ಈ ಮೂಲಕ ತಮ್ಮ ಮೂಲಕ ವಿನಂತಿಸುತ್ತೇನೆ.